ಹೋಗೋದಕ್ಕೆ ಅಲ್ಲಿ ಆಹಾರ ಒದಗಿಸೋದು ಮಾಡೋದಕ್ಕೆ ಅದು ಕಾಂಟ್ರಾಕ್ಟ್ ಒಂದು ಮಾಡಿಸೋ ಇದರಲ್ಲೇ ಅಲ್ಲಿಯೇ ಒರಿಜಿನಲ್ ಒಂದು 5 ಸಂಸ್ಥೆ ಬಿಟ್ಕೊಂಡು ಪಾಟ್ನಾದ ಬಿಹಾರಿಗಳಿಗೆ ಅನುಕೂಲ ಮಾಡಿಕೊಟ್ಟ ತಮ್ಮ ಅವ್ಯವಹಾರ ಮಾಡಿದ್ದಾರೆ ಅಂತ ಒಂದು ಆರೋಪ. ಎಷ್ಟಿದು 2004ರಿಂದ 2014 CBI ಇದ್ದಿದ್ದು ಅದು ಆರೋಪ ಮಾಡಿತ್ತು, ಅವ್ಯವಹಾರ ಆಗಿದೆ ಅದ್ರೊಳಗೆ ಅಂತೇಳಿ ನಮ್ಮ ಏನಪ್ಪ ಅಂತಂದ್ರೆ ಈ ವಿಶೇಷವಾಗಿ ಈ ಭಾರತೀಯ ರೈಲ್ವೆ ಮತ್ತು ಕ್ಯಾಟರಿಂಗ್ ಪ್ರವಾಸೋದ್ಯಮ ನಿಗಮ ಅಂದರೆ IRCTC ಇಲ್ಲಿ ವ್ಯವಹಾರ ನಡೆದ ಅದರ ಗದ್ದಲ ಮಾಡ್ಕೊಂಡು ದುಡ್ಡು ಹೊಡೆದಾರಪ್ಪ ಇವರು ಅಂತೇಳಿ 2014 ಮತ್ತು 2014 ನಡೆದು ಅಲ್ಲಿಂದ ಇಲ್ಲಿ ತನಕ ತನಿಖೆ ಮಾಡಿ ಈಗ ಅದು 2025 ತಂದಿದ್ದಾರೆ. 20 ವರ್ಷ ತನಿಖೆನೇ ಮಾಡ್ತಾಯಿದೆ CBI. ತನಗೆ ಬೇಕಾದಾಗ ಕೋರ್ಟಿಗೆ ಬರ್ತದೆ, ಬೇಡದಾಗ ಆರಾಮ್ ಸುಮ್ಮನೆ ಇರ್ತದೆ. ಇವತ್ತು ನೋಡಿರಿ ಕೇಜ್ರಿವಾಲ್ನ ಸೋಲಿಸ್ಬೇಕಾಗಿತ್ತು ದಿಲ್ಲಿಯಲ್ಲೇ, ಆ ಸಾರಾಯಿ ಸಲುವಾಗಿ ಅದು ಘೋಟಾಲ ಆಗಿತ್ತು ಅಂತ ಹೇಳಿ ದೊಡ್ಡ ಪ್ರಮಾಣ ಮಾಡಿ ಅವ್ರು ಒಂದು 6 ದಿನ ಒಳಗೆ ಹೋಗೋದು ಮಾಡಿ ನೀವು ನೋಡಿದ್ದೀವಿ ಅದನ್ನು. ಕೊನೆಗೆ ಕೇಜ್ರಿವಾಲ್ಗೆ ತೆಲಿಗೆ ಹನಿಪಟ್ಟಿ ಕಟ್ಟಿ ಇವು ಭ್ರಷ್ಟಾಚಾರ ಅಂತೇಳಿ ಸೋರಿಸಿ ಮನೆಗೆ ಕಳಿಸಿದ್ರು. ಈಗ ಅದನ್ನು ತೆಗಿತಾನೇ ಇಲ್ಲ, ಇನ್ನೂ ಅದು ಮುಗಿದಿಲ್ಲ, ಕೇಸೇ ಮುಗಿದಿಲ್ಲ. ED ಬೆನ್ನು ಎತ್ತಂಗೆ ಈಗ ED ಏನೂ ಇಲ್ಲ, ಆರಾಮ್ ಮಲ್ಕೊಂಡ್ಬಿಟ್ಟದು ಕಾಣ್ತದೆ. ಏನೂ ಇರಲಿ, ಇದು ಇಲೆಕ್ಷನ್ ಬಂದಾಗ ಮಾತ್ರ ಜೋರು ಹಿಡಿಸಿಬಿಡೋದು ಅದನ್ನು. ಭ್ರಷ್ಟರದಾರ ಅವ್ರು ಭ್ರಷ್ಟರದಾರ ಹೌದು ಭ್ರಷ್ಟರದಾರನ ಎಲ್ಲರಿಗೂ ಗೊತ್ತಿದ್ದ ವಿಷಯ ಐತಿ. ಹಾಗಂತ ಹೇಳ್ಕೊಂಡು BJP ಏನು ಎಲ್ಲರೂ ಸ್ವಚ್ಛದನ ಪ್ರಾಮಾಣಿಕರಿದಾರ, ಅಲ್ಲಿ ಅದು ಭ್ರಷ್ಟರಿಲ್ವಾ? ಅಲ್ಲಿ EDನೂ ಹೋಗಂಗಿಲ್ಲ, CBI ಹೋಗಂಗಿಲ್ಲ. ಯಾಕೆ ಅಂತಂದ್ರೆ ಇದುವರೆಗೆ ಗೊತ್ತಿಲ್ಲ ಅದಕ್ಕೆ. ಹಂಗೆ ಹೋಗೋದು ಕೇಳೋರು ಯಾರಿಲ್ಲ. ಮತ್ತು ನಮ್ಮ ಮೀಡಿಯಾನೂ ಸಹಿತ ಅವ್ರ ಪರಾಣ ಭಜನೆ ಮಾಡೋದ್ರಿಂದಾಗೆ ಇವತ್ತು 400 ಮೇಲೆ ಅಟ್ಯಾಕ್ ಜೋರು ನಡೆದ. ಅದು ದೆಹಲಿಯ ರೌಸ್ ಅವೆನ್ಯೂ ನ್ಯಾಯಾಲಯದಲ್ಲಿ ಸಬ್ಮಿಟ್ ಮಾಡಿದ್ದಾರೆ CBIದವರು. ಅಲ್ಲಿ ಅವ್ಯವಹಾರ ಆಗೈತಿ ಅಂತ ಹೇಳಿ. ಇನ್ನು ಮುಂದಿನ ಡೆವಲಪ್ ಆಗ್ತದೆ ನೋಡ್ಬೇಕು. ಯಾಕಂದ್ರೆ ಇದ್ರೊಳಗೆ ಇವ್ರ ಪತ್ನಿ ರಾಬಡಿ ದೇವಿನೂ ಒಬ್ಬ ಇವರಿದ್ದಾರೆ, ಆರೋಪಿ ಇದ್ದಾರೆ. ಅವ್ರ ಮಗ ತೇಜಸ್ವಿ ಯಾದವ್ರ ಮೇಲೂ ಆರೋಪ ಅದ. ಇವರೆಲ್ಲ ಕುಡ್ಕೊಂಡು ಒಂದಿಷ್ಟು ಗದ್ದಲ ಮಾಡಿದಾರು ಅಂತೇಳಿ ಅದು ಈ ಇಲೆಕ್ಷನ್ ಸಂದರ್ಭದಲ್ಲೇ ಅದನ್ನು ಹಾಕಿದ್ದಾರೆ. ಹೀಗಾಗಿ ಇದು ಹೊಡೆತ ನಿಶ್ಚಿತವಾಗಿಯೂ RJDಗೆ ಬೀಳೋದ್ರಲ್ಲಿ 2 ಮಾತಿಲ್ಲ. ಯಾಕಂದರೆ ಈ ಸಲ ಗೆಲ್ಲಬೇಕಾಗಿದೆ. ಮತ್ತು ನಿತೀಶ್ ಕುಮಾರ್ ಮೊದಲಷ್ಟು ಪವರ್ಫುಲ್ಲಾಗಿ ಉಳಿದಿಲ್ಲ. BJPಗೆ ಅಲ್ಲಿ ತನ್ನ ಅಸ್ತಿತ್ವ ಪಡ್ಕೋಬೇಕಾಗಿದೆ. ಮತ್ತು BJPಗೆ ಅಲ್ಲಿ ಈಗ ಅದಕ್ಕೂ ನಿಧಾನಕ್ಕೆ ಗೊತ್ತಾಗಿರ್ತದೆ NDA ಜೊತೆಗೆ ಏಗೋದು